ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನುರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 11ನೇ ಸಂಧಿ. ಭೀಮ ಕೊಂದನು ಕಲಿಜಟಾಸುರನ ಮಹಾಮಣಿಮಾನನನು, ಬಳಿಕಿ ಮಹೀತಳ ಕಿಳಿದು ಕಂಡನು ಪಾರ್ಥನು ಅಗ್ರಜನ. ಈ ಸಂಧಿಯಲ್ಲಿ ಭೀಮ ಮಹಾರಾಕ್ಷಸರಾಗಿರ್ತಕ್ಕಂಥ ಜಟಾಸುರ ಮತ್ತು ಮಣಿಮಾನ ಅನ್ನತಕ್ಕಂಥ ರಾಕ್ಷಸರನ್ನು ಕೊಲ್ತಾನೆ. ಜೊತೆಗೆ ಅರ್ಜುನ ದೇವಲೋಕದಿಂದ ಇಳಿದು ಧರ್ಮರಾಜನನ್ನು ಕಾಣ್ತಾನೆ ಅನ್ನತಕ್ಕಂಥ ಒಂದು ಕತೆ. ಕೇಳು ಜನಮೇ ಜಯ ಧರಿತ್ರೀಪಾಲ, ಕೇಳು ಜನಮೇ ಜಯ ಯುಧಿಷ್ಠಿರನೋಲಗದೊಳುತ್ಪಾತ ಶತವಿವರಾಲಿಗಳ ರಂಜಿಸಿತು, ಅತಿರಂಜಿಸಿತುದು ಅದ್ಭುತವ. ಆ ಕಡೆ ಭೀಮಸೇನ ಆ ಹೂವನ್ನು ತಗೊಂಡು ಬರ್ತಾ ಇದ್ದಾನೆ, ಸೌಗಂಧಿಕಾ ಪುಷ್ಪವನ್ನು. ಈ ಕಡೆ ಏನಾಯಿತು, ಧರ್ಮರಾಜನ ಸ್ಥಾನದಲ್ಲಿ ಅಂದರೆ ಋಷಿಮುನಿಗಳ ಒಂದು ಎದುರುಗಡೆ ಧರ್ಮರಾಜ ಯೋಚನೆ ಮಾಡ್ತಿದ್ದಾನೆ, ಭೀಮಸೇನ ಎಲ್ಲೋದ್ನೋ ಏನು ಕಥೆನೋ ಅಂತ ಹೇಳಿಬಿಟ್ಟು ಕೇಳಿದನು ಇದೇನೆಂದು ವರವಿಪ್ರಾಳಿಯನು. ದೌಮ್ಯಾದಿ ಋಷಿಗಳು ಹೇಳಿದರು ತಕ್ಷಕುನ ಸಂಗತಿಗಳ ಫಲೋತ್ತರವ. ಇದೇನು ಮಹರ್ಷಿಗಳೇ, ಯಾಕೋ ಒಂಥರ ಉತ್ಪಾತ ಆಗ್ತಾ ಇದೆ, ಅಪಶಕುನ ಆಗ್ತಾ ಇದೆ ಎಂದಾಗ ಅವಾಗ ಅವರು ಸಂಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ತಮ್ಮ ಜ್ಞಾನ ಚಕ್ಷುವನ್ನು ತೆಗೆದುಬಿಟ್ಟು ಹೇಳ್ತಾ ಇದ್ದಾರಂತೆ. ಅಪ್ಪ, ಭೀಮಸೇನ ನೇರವಾಗಿ ಸೌಗಂಧಿಕಾ ಪುಷ್ಪವನ್ನು ತರೋದಕ್ಕೆ ಹೋದ. ಅಲ್ಲಿ ಯಕ್ಷಣ ಸೈನ್ಯ ಇತ್ತು, ಕುಬೇರ ಅದಕ್ಕೆಲ್ಲ ನೋಡ್ಕೊಳ್ತಾ ಇರತಕ್ಕಂಥ ಜವಾಬ್ದಾರಿ. ಅವ್ರನ್ನೆಲ್ಲವನ್ನು ಹೊಡೆದು ಯಾವುದು ಸೌಗಂಧಿಕಾ ಪುಷ್ಪವನ್ನು ತಂದ. ಅದಕ್ಕಿಂತಲೂ ಮುಂಚೆ ಒಬ್ಬ ಮಹಾಪುರುಷನನ್ನು ಅವನು ಕಂಡ ಅಂತ ಹೇಳಿಬಿಟ್ಟೆಲ್ಲ ಹೇಳಿದರು. ನರನಹದನೇನೋ ವೃಕೋದರ ನಿರವು ತಾನೆಂತೆನುತಾ ಚಿಂತಾಭರಿತನಿದ್ದನು ಭೀಮಸೇನನ ಕಾಂಬತವಕದಲ್ಲಿ. ಏನಾದ್ನೋ ಏನೋ, ಅತ್ತ ನೋಡಿದರೆ ಅರ್ಜುನ ಓದೋನು ಪತ್ತೆ ಇಲ್ಲ, ಇತ್ತ ನೋಡಿದರೆ ಭೀಮಸೇನ ಓದೋನು ಪತ್ತೆ ಇಲ್ಲ. ಏನು ಗತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಎನಲು ಬಂದನು ಅಂಬುಜವನವಿದಿರು ಬಂದಂತೆ, ಕಂಪಿನದ ನಿರಸದ ತಾವರೆಯದಕ್ಕೆಯ ತೋಳ ತೋರಿಕೆಯ ಜಿನುಗುದುಂಬಿಯ ಜಾಳಿಗೆಯ ತನಿಮಿನುಗು ಮೋರೆಯ ಕಣ್ಣ ಕೆಂಪಿನ ಘನ ಭಯಂಕರ ರೂಪ ಭೀಮನ ಕಂಡನವನೀಶ. ಯೋಚನೆ ಮಾಡ್ತಾ ಇರ್ತಕ್ಕಂಥ ಭೀಮಸೇನನ ಹತ್ರ ನೇರವಾಗಿ ಅವನು ಆ ಒಂದು ಸೌಗಂಧಿಕಾ ಪುಷ್ಪಗಳನ್ನು ಹಿಡಿದು ಬರ್ತಾ ಇದ್ರೆ ಅವನ ಮುಖ ನೋಡಿ ಧರ್ಮರಾಜನಿಗೆ ದಿಗಲಾಯ್ತಂತೆ. ಏನಪ್ಪ ಇದು ವಿಚಿತ್ರ, ಕಣ್ಣು ಸುಮ್ಮನೆ ಕೆಂಪು ಹೊಳಿತಾ ಇರುವಂತೆ, ಏನಾಯಿತೋ ಏನು ಕಥೆನೋ ಏನೋ ಅಂತ ಸೆಳೆದು ತಕ್ಕೈಸಿದನು ತಾವರೆಗೊಳದತು ಆಟಿಯ ಹದಕ್ಕೆ ಕಂಪಿಸಿ. ಬಳಿಕ ಕಪಿದರ್ಶನದ ಕೌತೂಹಲಕ್ಕೆ ಬುಲ್ಲವಿಸಿ ನಳಿನ ಗಂಧದ ಗಾಢತರ ಸುಖದೊಳಗೆ ಹೊಂಪುಳೆಯೋಗಿ ಭೂಪತಿ ತಿಲಕನಿದ್ದನು ಗಂಧಮಾದನಗಿರಿಯ ತಪ್ಪಲಲ್ಲಿ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಅವನ್ನ ಆಲಿಂಗನ ಮಾಡ್ಕೊಂಡಿದ್ದಾನೆ. ಭೀಮಸೇನ ಎಲ್ಲ ವಿಚಾರವನ್ನು ತಿಳಿಸಿದ್ದಾನೆ. ಹನುಮಪ್ಪನ ಒಂದು ದರ್ಶನವನ್ನು ತಿಳಿಸಿದ್ದಾನೆ. ಸೌಗಂಧಿಕಾ ಪುಷ್ಪವನ್ನು ತರಕ್ಕೆ ಹೋದಾಗ ಅಲ್ಲಿ ಆಗಿರತಕ್ಕಂಥ ಘಟನೆಯನ್ನು ತಿಳಿಸಿಬಿಟ್ಟಿದ್ದಾನೆ. ಆವಾಗ ಅವರು ಗಂಧಮಾದನ ತಪ್ಪಲನ್ನು ಸೇರಿ ಎಲ್ಲ ಆರಾಮಾಗಿದ್ದಾರೆ. ಗಿರಿಯ ತುದಿಗೇರುವ ಮಹೀಶನ ಭರವಸವನು ಅಶರೀರದಲ್ಲಿ ಪರಿಹರಿಸಲು ಇಳಿದನು. ಮರಳಿ ಬಂದನು ಬದರಿಕಾಶ್ರಮಕ್ಕೆ. ಗಂಧಮಾದನ ಪರ್ವತವನ್ನು ಹತ್ತಬೇಕಾದ್ರೆ ಯಾಕೋ ಅಶರೀರವಾಣಿ ಆಯಿತು, ಬೇಡ ಮುಂದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಮತ್ತೆ ಬದರಿಕಾಶ್ರಮ ತಪ್ಪಲಿಗೆ ಬಂದಿದ್ದಾನೆ. ಅರಸ ಕೇಳೈ ಮತ್ತೆ
ಮಾರುಂ ಪರಿಟವಿಸುವ ಅನಿಲ ಜನು ಬೇಟೆಗೆ ಹರಿದ ನಿತ್ತಲು ಬಂದು ಮುತ್ತಿತು ದಾನವರ ದಾಳಿ. ಮತ್ತೆ ಭೀಮಸೇನ ಬೇಟೆಗೆ ಹೋಗಿದ್ದಾನೆ. ಅದನ್ನೇ ಕಾಯ್ಕೊಂಡಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ರಾಕ್ಷಸರ ದಾಳಿ ಧರ್ಮರಾಜನ ಮತ್ತು ಆ ಋಷಿಗಳ ಮೇಲಾಯ್ತಂತೆ. ಕಳಜಟಾಸುರನೆಂಬನ ದ್ವಿಜ ಕುಲವನಂಜಿಸಿ ಯಮಳರೊಡನಿಟ್ಟಳಿಸಿ ಕಾದಿ ಕಠೋರದಲ್ಲಿ ಹಿಡಿದನು ಮಹಾಸತಿಯ. ಏನು ಜಟಾಸುರ ಅಂತಕ್ಕಂಥ ಒಬ್ಬ ಮಹಾರಾಕ್ಷಸ ಆ ಋಷಿಗಳನ್ನೆಲ್ಲ ಹೆದರಿಸಿಬಿಟ್ಟು ನಕುಲ ಸಹದೇವರ ಹತ್ರ ಕಾದಿಬಿಟ್ಟು ಅವರನ್ನು ಸೋಲಿಸಿಬಿಟ್ಟು ಸೀದಾ ಬಂದು ಮಹಾಪತಿವ್ರತೆಯಾಗಿರತಕ್ಕಂಥ ದ್ರೌಪದಿಯನ್ನು ಸೆರೆ ಹಿಡಿದಿದ್ದಾನೆ. ಬಲುಗಡೆಯ ನಿವನೊಡನೆ ಹೋರಿದು ಬಳಲಿದರು ಬಿಂಬತ್ತಿದರು ಗಾವಳಿಯ ಗಜಬಜ ತಿರುಗಿತು ಇತ್ತಲು ಪವನ ಜನ ಹೊರಗೆ. ಹಿಡ್ಕೊಂಡ್ಬಿಟ್ರು. ಅಷ್ಟೊತ್ತಿಗೆ ಅವನು ಬೇಟೆಗೆ ಹೋಗಿದ್ನಲ್ಲ, ಸೈನಿಕರೆಲ್ಲ ಸೋತ್ಬಿಟ್ಟು ಓಡ್ಬಿಟ್ರು. ಭೀಮಸೇನ ಯಾವನೊಬ್ಬರು ರಾಕ್ಷಸ ಬಂದು ಹಿಡ್ಕೊಂಡ್ಬಿಟ್ಟಿದ್ದಾನಪ್ಪ, ಏನಾದರೂ ಮಾಡಿ ಬಂದು ನೀನು ಅವನನ್ನು ಹಿಡಿಬೇಕು. ದ್ರೌಪದಿಯನ್ನು ಹಿಡ್ಕೊಂಡಿದ್ದಾನವನು. ಹಿಡಿದರ ರಸಿಯನವನಿಪತಿ ಹಿಡಿಬಡೆದನು ಅನುಜರು ಸಹಿತ ಹಾರು ವರಡವಿಯಲ್ಲಿ ಹಾಯ್ದರು ಚೆಲ್ಲಿತು ನಿಮ್ಮ ಪರಿವಾರ. ದ್ರೌಪದಿಯನ್ನ ಧರ್ಮರಾಜನನ್ನ ಇಬ್ಬರನ್ನು ಕೂಡ ಸೆರೆ ಹಿಡಿದಿದ್ದಾನೆ ಅಂತಕ್ಕಂಥ ಮಾತನ್ನ ಇವನು ಕಿವಿಗೆ ಬಿದ್ದ ತಕ್ಷಣ ಕಡಹು ಘನವಿದೆ ದಾನವರ ಬಂಗಡವೆನಲು ಘನಸಿಂಹನಾದದ ಸಿಡಿಲ ಶಿಕ್ಷಾ ಗುರುವೆನಲು ಮೊಳಗಿದನು ಕಲಿ ಭೀಮ. ಭೀಮಸೇನ ಭಯಂಕರವಾಗಿರ್ತಕ್ಕಂಥ ರಾಕ್ಷಸದ ಸಮೂಹದ ಅಲ್ಲಿದೆ, ಅವರಿಬ್ಬರು ಹಿಡ್ಕೊಂಡಿದ್ದಾರೆ ಅಂದ ತಕ್ಷಣ ಏನು ಸಿಡಿಲು ಬಿಟ್ಟನಪ್ಪ ಆ ಸೈನ್ಯಕ್ಕೆ. ದಾರಿಟ್ಟು ಸೀಳಿ ನಾಯಿಗಳ ನೆತ್ತರಿನ ತನಿಗಾಲುವೆಯಲೇ ಬೆಳೆಸುವೆನು ದಿವಿಜಾಳಿಗಳ ಸಂತೋಷ ಶಶಿಯಂತಿತ್ತ ಗರ್ಜಿಸಿದ. ಈ ನನ್ನ ಮಕ್ಕಳನ್ನೆಲ್ಲ ನಾಯಿ ಸೀಳ್ದಂಗೆ ಸೀಳಿಬಿಡ್ತೀನಿ ಅಂತ ಯಾರಿಗೆ ಬಿಟ್ಟ ಸೈನ್ಯದ ಮೇಲೆ. ಮಸಗಿತಿಬ್ಬರಿಗೆ ಅದು ಪತಾಹವ ಉಸುರದಾಳ ಧೂಳಿಮಿಗೆ ಘಟ್ಟಿಸಿದನು ಅವನನು ದಂಡೆಯಲ್ಲಿ ತಡೆಗಾಲೊಡೆ ಹೊಯ್ದು. ಏನಿಬ್ಬರಿಗೂ ಜಟಾಸುರಿಗೂ ಭೀಮಸೇನಿಗೂ ಬಿದ್ದುಬಿಡ್ತು. ಭಯಂಕರವಾಗಿರ್ತಕ್ಕಂಥ ಕುಸ್ತಿ ಯುದ್ಧ. ಭೀಮಸೇನ ಅವನನ್ನು ಕಾಲಲ್ಲಿ ತಡೆದು ಧಡ ಅಂತ ಹೊಡೆದ. ಬಿಸುಗುದಿಯ ನವರುದಿರ ಜಲಜಾಳಿಸೇ ನವದ್ವಾರದಲ್ಲಿ ದೈತ್ಯನ ಕುಸುರೆ ಕಿರಿದು ತಿವಿದಿವಿದು ಕೊಂದನು ಕಲಿ ಜಟಾಸುರನ. ಅವನು ಹೊಡೆತಕ್ಕೆ ನವರಂಧ್ರಗಳಲ್ಲಿ ರಕ್ತ ಕಿತ್ಕೊಂಡ್ಬಿಡ್ತು. ಹೊಡೆದು ಹೊಡೆದು ಅವನು ಪ್ರಾಣ ಪಕ್ಷಿ ಹೊರಟೋಯಿತು. ಆವಾಗ ಭೀಮಸೇನ ಧರಣಿಪತಿ ತತ್ತ ಬದರಿಕಾಶ್ರಮವರ ತಪೋವನದಿಂದ ತೆಂಕಲು ತಿರುಗಿ ಬಂದನು ಸಾರಿದನು ವೃಷಪರ್ವತಾಶ್ರಮವ. ಸೀದಾ ಅಲ್ಲಿರೋದು ಬೇಡ ಅಂತ ಹೇಳಿಬಿಟ್ಟು ಬದರಿಕಾಶ್ರಮದಿಂದ ನೇರವಾಗಿ ವೃಷಪರ್ವತಾಶ್ರಮಕ್ಕೆ ಬಂದು ಸೇರಿದ ಧರ್ಮರಾಜ ಅವರ ಸಮೇತ. ಆ ತಪೋವನ ವಿವರ ಗಲ್ಲಣೆಗಾತುದಿಲ್ಲ ವಿನೋದದಲ್ಲಿ ವಿಖ್ಯಾತ ಶೈಲದ ಮೇಖಲೆಯ ತುದಿಗೇರಿದನು ಭೀಮ. ಆ ಬೆಟ್ಟದ ತುದಿಗೇರ್ಬಿಟ್ಟಿದನಂತೆ ಭೀಮಸೇನ. ಈತನನ್ನು ಹಳಸಿದನು ದೈತ್ಯನ ಭೀತಮಣಿಮಾನೆಂಬುವನು ಪದಗಾದಿಯಲ್ಲಿ ಲಟಕಟಿಸಿಗಿರಿ ಕಾದಿದರು ಪೊರುಳು ಕೊಟ್ಟುಬಹುದು. ಅಲ್ಲಿ ಮ್ಯಾಲಕ್ಕೆ ಹೋಗ್ಬಿಟ್ರೆ ಅಲ್ಲಿ ಮಣಿಮಾನ ಅಂತ ಇನ್ನೊಬ್ಬ ಮಹಾರಾಕ್ಷಸ, ಭೀಮಸೇನ ಮಣಿಮಾನ ಇಬ್ಬರು ಕೂಡ ಭಯಂಕರವಾಗಿ ಹೊಡೆದಾಟವನ್ನು ಮಾಡ್ತಾ ಇದ್ದಾರೆ. ಕೊಂದನವನನು ವಿಗತ ಶಾಪನು ನಿಂದನಿದಿರಲಿ ಯಕ್ಷರೂಪಿನಲಂದಗಸ್ತ್ಯದ ಶಾಪ ವೃತ್ತಾಂತವನ್ನು ವಿವರಿಸಿದ ತಕ್ಷಣ ಯಾವಾಗ ಅವನು ಕೊಂದು ಬಿಟ್ಟನೋ ಮಣಿಮಾನನನ್ನು ಭೀಮಸೇನ ಮಣಿಮಾನ ಸತ್ತು ಬಿಟ್ಟಂಗೆ ಯಕ್ಷರೂಪದಲ್ಲಿ ಬಂದಂತೆ ಅವನಿಗೆ ಶಾಪ ಕೊಟ್ಟಿದ್ದರು ಅಗಸ್ತ್ಯ ಋಷಿಗಳು, ನೀನು ರಾಕ್ಷಸನಾಗಿ ಹೋಗುವಂತ ಹಿಂದೆ. ಆ ಶಾಪ ವಿಮೋಚನೆಯಾಗಿ ಅವನು ಮತ್ತೆ ಯಕ್ಷರೂಪದಲ್ಲಿ ಬಂದನಲ್ಲಿಗೆ ಯಕ್ಷಪತಿ. ಅಷ್ಟೊತ್ತಿಗೆ ಆ ಗಂಧರ್ವ ಯಕ್ಷಪತಿ ಬಂದ ಅಲ್ಲಿಗೆ. ನಲವಿಂದನಿವರನು ವಿವಿಧ ವಸ್ತುಗಳಿಂದ ಸತ್ಕರಿಸಿದನು ಕೊಂಡಾಡಿದನು ಪಾಂಡವರ. ಯಕ್ಷಪತಿ ಅಲ್ಲಿಗೆ ಬಂದು ಈ ಪಾಂಡವರಿಗೆ ಉಪಚಾರವನ್ನು ಮಾಡ್ತಾನೆ, ಸತ್ಕಾರವನ್ನು ಮಾಡ್ತಾನೆ. ಆವಾಗ ಏನಾಯ್ತಪ್ಪ ಅಂದರೆ ಅಷ್ಟೊತ್ತಿಗೆ ಭೀಮಸೇನ ಧರ್ಮರಾಜನಿಗೆ ಚಿಂತೆ ಆಗಿಬಿಡ್ತು. ಏನು ಗತಿ ಮರೆದನೋ ನಮ್ಮಿನಿ ಬರನು. ಏನು ಚಿಂತೆ ಅಂದರೆ
ಅರ್ಜುನ 5 ವರ್ಷ ಆದರೂ ಕೂಡ ಆಯ್ತು ತಿರುಗಿ ನೋಡಲಿಲ್ಲಲ್ಲ. ಏನು ಗತಿ ಮಾಡೋದು ಭೀಮಸೇನ? ಅರ್ಜುನ ಯಾವಾಗ ಬರ್ತಾನಪ್ಪ ಅದೇ ನನಗೆ ಚಿಂತೆ ಆಗಿಬಿಟ್ಟಿದೆ. ಮರೆದನೋ ನಮ್ಮಿನಿ ಬರನು ದಿಟ ಮರೆಯಲು ಉಚಿತವೇ ಉಚಿತವಲೇ ಸುರೇಂದ್ರನ ಸೆರಗು ಸೋಂಕುದು ಸಲುಗೆಯುಂಟೆ ಮರ್ತ್ಯ ಜಾತಿಯಲ್ಲಿ. ದೇವಲೋಕದಲ್ಲಿದ್ದಾನೆ ಅರ್ಜುನ, ನಮ್ಮನ್ನು ಮರ್ತೇ ಬಿಟ್ನೇನೋ. ಉರುವ ಸುರಪನಸಾರ ಸೌಖ್ಯದಳು ಅರಿಯಲೋ ನಮ್ಮೀ ಪ್ರವಾಸದ ಸೆರೆಗೆ ನರನಂಗೈಸನೆಂದು ಅವನೀಶ ಚಿಂತಿಸಿದ. ಆ ಒಂದು ದೇವೇಂದ್ರನ ಒಂದು ಉಪಚಾರದಿಂದ ಅಥವಾ ಒಂದು ಸತ್ಕಾರದಿಂದ ಮೈಮರೆತು ಬಿಟ್ಟಿದ್ದಾನೋ ಏನೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗಾಗಲೇ ಬಲಭುಜ ಬಲಗಣ್ಣು ಎಲ್ಲ ಅದರ್ತಾ ಇದೆ. ಒಳ್ಳೆ ಅಪಶಕನ ಆಗ್ತಾ ಇದೆ. ಒಳ್ಳೆ ಅಪಶಕನ ಅಂತ ಯೋಚನೆ ಮಾಡೋಷ್ಟೊಳಗೆ ಏನಾಯ್ತಪ್ಪ ಅಂದರೆ, ಅರಸ ಕೇಳೈ ಹಿಮದ ಹೊಯ್ಲಿನ ಸರಿಸನ ಸರಸಿಜಕ್ಕೆ ರವಿಯಂತೆ. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದರೆ, ಮಂಜಿನಲ್ಲಿ ಬರ್ತಕ್ಕಂಥ ಸೂರ್ಯನ ಕಿರಣದಂತೆ ಶಿಶಿರದ ಸರಿದೆಲೆಯವನದಲ್ಲಿ ವಸಂತನ ಬರವಿನಂತರಲಿ. ಶಿಶಿರ ಋತುವಿನ ವಸಂತ ಬರವಿನಂತೆ ಸುರವಿಮಾನ ಶ್ರೇಣಿಗಳ ನವ ಪರಿಮಳದ ಪೂರದಲ್ಲಿ ಭಾರತ ವರುಷ ಕಿಳಿದನು ಪಾರ್ಥ ಬಂದನು ಧರ್ಮಜನವರೆಗೆ. ಏನು ದೇವೇಂದ್ರನ ರಥ ಕಾಣ್ತಾ ಇದೆ. ಅದರಲ್ಲಿ ಅರ್ಜುನ ಕಾಣ್ತಾ ಇದ್ದಾನೆ. ಬಂದ ಅರ್ಜುನ ಬರ್ತಾ ಇದ್ದಾನೆ. ಏನನೆಂಬೆನು ಜೀಯ ಕುಂತಿ ಸೂನು ಕಂಡನು ದೂರದಲ್ಲಿ ಸುರಮಾನಿನಿ ಜನದಂಗವಟ್ಟದ ಪೂರ್ವ ಪರಿಮಳದ. ನೋಡ್ತಾ ಇದ್ದಾನಂತೆ ಧರ್ಮರಾಜ. ಅಬ್ಬಾ ಸೂರ್ಯನೇ ಬಂದಂಗಾಯ್ತು. ಆನನೇಂದುಗಳಾಭರಣ ಮುಕ್ತಾನುಕೃತ ತಾರಾಮಯೂ ಕವಿತಾನದಲ್ಲಿ ಹೊಳೆದು ಮೆರೆವ ಮಹೇಂದ್ರಮಣಿ ರಥವ. ದೇವೇಂದ್ರನ ರಥ ಬರ್ತಾ ಇದೆ ಅಂತ ಮೇಲೆ ಕಾಣಿಸ್ತಾ ಇದೆ. ಬಂತು ಆರದಿ ರಥವೆನುತ ತಿರುಗಿ ಮಹೀರಮಣ ನಾಲಿಗಳು ಹರಿದವು. ಭಾರಣೆಯ ಜನ ನಯನದೋಟಿಯ ಕೊಲ್ಲಣಿಗೆ ಮಿಗಿಲು. ಎಲ್ಲ ನ್ಯಾರಕ್ಕೆ ನೋಡ್ತಿದ್ದಾರಂತೆ. ಯಾರದಿ ರಥ ಬಂತು ಯಾರದಪ್ಪ? ಭೂರಿಮಣಿ ರಶ್ಮಿಗಳ ಚಿಮ್ಮುವ ಚಾರು ಚಮರಿಯ ತುರಗಣಿಕರ ನಿಭಿ ಗಭೀರ ಹೇಷಾರವದಲ್ಲಿಳಿದುದು ರಥ ಸುರೇಶ್ವರನ. ನೇರವಾಗಿ ಒಂದು ಧರ್ಮರಾಜನಿಂದ ರಥ ಇಳಿತು. ಅರಸ ಕೇಳುಬ್ಬಿನಲ್ಲಿ ದೌಮ್ಯ. ಆವಾಗ ಅರ್ಜುನ ರಥದಿಂದ ಕೆಳಗಿಳಿದಿದ್ದಾನಂತೆ. ಜೊತೆಗೆ ದೇವೇಂದ್ರನು ಕೂಡ ಅರ್ಜುನನ್ನ ಕರ್ಕೊಂಡು ಬಂದಿದ್ದಾನಂತೆ. ಅರ್ಜುನ ಇಳಿದ ತಕ್ಷಣ ಏನಾಯ್ತಪ್ಪ? ಅರಸ ಕೇಳುಬ್ಬಿನಲ್ಲಿ ದೌಮ್ಯನ ಧರಣಿಪನ ರೋಮಶನ ಭೀಮನ ಚರಣದಲ್ಲಿ ಮೈ ಇಕ್ಕಿ. ಆವಾಗ ಭೀಮ, ಧರ್ಮರಾಜ, ರೋಮಶ ಮಹಾಮುನಿಗಳು, ಆಮೇಲೆ ಧೌಮ್ಯ ಮಹಾಮುನಿಗಳು ಇವರಿಗೆಲ್ಲ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟ ಅರ್ಜುನ ಬಂದ ತಕ್ಷಣ. ಕೈ ಮುಗಿದೆರಗಿ ಮುನಿಜನಕ್ಕೆಲ್ಲ ನಮಸ್ಕಾರ ಮಾಡಿದ. ಹರಸಿದನು ಹೊರವಂಟನ ಕುಲಾದ್ಯರನು ಮಧುರ ಪ್ರೀತಿ ವಚನ ಸ್ಫುರದ ಮಂದ ಸ್ನೇಹದಲ್ಲಿ ನೋಡಿದನು ಪರಿಜನವ. ನಕುಲ ಸಹದೇವರಿಗೆ ಆಶೀರ್ವಾದವನ್ನು ಮಾಡಿ ಸಂತೋಷದಿಂದ ಮಂದಸ್ಮಿತನಾಗಿ ಇಲ್ಲಿರ್ತಕ್ಕಂಥ ಎಲ್ಲರನ್ನು ನೋಡಿದನಂತೆ. ಆವಾಗ ಅರಸ ಮೊದಲಾದ ಕಿಳಜನ ಭೂಸುರರು ಕಂಡರು ಮಾತಲಿಯ ಸತ್ಕರಿಸಿ ಸಂಭಾವಿಸಿದರು ಅವನೀಪತಿ ಸರಾಗದಲ್ಲಿ. ಆ ಮಾತಲಿ ದೇವೇಂದ್ರನ ಸಾರಥಿ ಅವನನ್ನು ಸತ್ಕಾರ ಮಾಡಿದರು. ದೇವೇಂದ್ರನೇನು ಬಂದಿರಲಿಲ್ಲ, ಬಂದ ಅಂತ ಹೇಳಿದ್ದೆ. ಆದರೆ ದೇವೇಂದ್ರ ಅಲ್ಲಿ ಬಂದಿಲ್ಲ. ಆ ದೇವೇಂದ್ರ ಕಳಿಸಿದ ಅರ್ಜುನನನ್ನು. ಅರ್ಜುನ ಬಂದಿಳಿದಿದ್ದಾನೆ. ಮಾತಲಿಯನ್ನು, ದೇವೇಂದ್ರನ ರಥದ ಸಾರಥಿಯನ್ನು ಕೂಡ ಸತ್ಕಾರ ಮಾಡಿದ್ದಾರೆ ಪಾಪ. ಎಲ್ಲರ ಕುಶಲವನ್ನು ಕೇಳಿದಾನೆ ಧರ್ಮರಾಜ. ಕುಶಲವೇ ದೇವೇಂದ್ರನಾಥನ ಶಶಿವದನೆಯರು ಸುಖಿಗಳೇ, ರಾಕ್ಷಸರು ವಶವರ್ತಿಗಳೇ, ನಿರ್ಜರ ನಗರಿ ನಿರ್ಭಯವೇ. ದೇವಲೋಕ ನಿರ್ಭಯವಾಗಿದೆಯಾ? ರಾಕ್ಷಸನ್ನೆಲ್ಲ ಸಂಹಾರ ಮಾಡಿದ್ದೀರಾ? ದೇವೇಂದ್ರ ಚೆನ್ನಾಗಿದ್ದಾನ? ಆತನ ಶಿಶುವೇದೇನಿರು ಅಂದ್ರೆ ಧರ್ಮಪತ್ನಿಯರೆಲ್ಲ ಚೆನ್ನಾಗಿದ್ದಾರ ಅಂತ ಕುಶಲವೆಲ್ಲವನ್ನು ಕೇಳಿದ್ದಾನೆ. ಎಲ್ಲ ಚೆನ್ನಾಗಿದ್ದಾರೆ ಅಂತ ಮಾತಲ್ಲಿ ಅವನು ಹೇಳಿದ್ದಾನೆ. ಅವಾಗ ಅರ್ಜುನನನ್ನು ಕೇಳಿದ್ದಾನೆ. ಅರ್ಜುನ, ಏನಪ್ಪ ನಿನ್ನ ಪ್ರಯಾಣದ ವಿಚಾರ? ಇಲ್ಲಿಂದ ಹೋದನು ಪತ್ತನೇ ಇಲ್ಲಲ್ಲಪ್ಪ, ಎಲ್ಲೆಲ್ಲೋದಿ, ಏನೇನಾಯಿತು ಹೇಳಪ್ಪ ಅಂತ ಕೇಳಿದಾಗ, ಚಿತ್ತೈಸಿಂದ್ರನಲ್ಲಿ ಸಹಾಯವನು ಶಿವನ ಕಾರುಣ್ಯಾಯುಧವೇ ಮಸೆದುದು ಸುರೇಂದ್ರ ಸ್ನೇಹ ಸಾಣೆಯಲ್ಲಿ.
ಶಯ್ಯ ಚಿತ್ತೈಸಿಂದ್ರನಲ್ಲಿ ಸಹಾಯವನ್ನು. ಇಂದ್ರನ ಸಹಾಯ, ಅಲ್ಲಿ ಪಾಶುಪತಾಸ್ತ್ರವನ್ನು ಪಡೆದಿರತಕ್ಕಂಥ ನಾನು ಶಿವನ ಒಂದು ನಿರ್ದೇಶನದಂತೆ ನೇರವಾಗಿ ನಾನು ದೇವರ ಲೋಕಕ್ಕೆ ಹೋದೆ. ಅಲ್ಲಿ ಹೋದಾಗ ಆ ಊರ್ವಶಿಯ ಶಾಪವೇ ನನಗೆ ವರವಾಯಿತು ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಆ ದೇವೇಂದ್ರನ ಒಂದು ಕರುಣೆ ನನ್ನ ಮೇಲೆ ಸಂಪೂರ್ಣವಾಗಿ ಬಿತ್ತು. ಎಷ್ಟು ಅದ್ಭುತವಾಗಿರತಕ್ಕಂಥ ಒಂದು ವಾಕ್ಯ ಕುಮಾರವ್ಯಾಸಂದು. ಶಿವನ ಕಾರುಣ್ಯಾಯುಧವೇ ಮಸೆದುದು ಸುರೇಂದ್ರ ಸ್ನೇಹ ಸಾಣೆಯಲ್ಲಿ. ಶಿವನ ಪಾಶುಪತಾಸ್ತ್ರ ಅನ್ನತಕ್ಕಂಥ ಒಂದು ಬಾಣವನ್ನು ಕೊಟ್ಟು ತನ್ನ ಕರುಣೆಯ ಆಯುಧವನ್ನು ನನಗೆ ಕರುಣಿಸಿದ್ದ. ಶಿವನ ಕರುಣೆಯ ಆಯುಧ ದೇವೇಂದ್ರನ ಸ್ನೇಹ ಅನ್ನತಕ್ಕಂಥ ಒಂದು ಸಾಣೆಯಿಂದ ಹಿಡಿಯಲ್ಪಡ್ತು ಅಥವಾ ಮಸೆಯಲ್ಪಡ್ತು ಅಂತಾನೆ. ಎಷ್ಟು ಅದ್ಭುತ ಕುಮಾರವ್ಯಾಸನ ಒಂದು ವಿಚಾರ ಅಥವಾ ಆತನ ಒಂದು ಪ್ರತಿಯೊಂದು ಪದ ಮತ್ತು ಶಬ್ದ ವಾಕ್ಯ ಎಷ್ಟು ಚೆನ್ನಾಗಿದೆ. ಶಿವನ ಕಾರುಣ್ಯಾಯುಧವೇ ಮಸೆದುದು ಸುರೇಂದ್ರ ಸ್ನೇಹ ಸಾಣೆಯಲ್ಲಿ. ಸುರೇಂದ್ರ ಸ್ನೇಹ ಅನ್ನತಕ್ಕಂಥ ಸಾಣೆಯಲ್ಲಿ ಶಿವನ ಕರುಣೆಯ ಆಯುಧ ಮಸೆದು ಬಿಡ್ತಂತೆ. ಅಂದರೆ ಅವೆರಡು ಒಂದಕ್ಕೊಂದು ಹೊಂದಿಕೆ ಆದವು ಅಂತ. ಶಿವನ ಪಾಶುಪತಾಸ್ತ್ರ ಕೊಟ್ಟು ಅವನ ಕರುಣೆಯನ್ನು ಬೀರಿರತಕ್ಕಂಥದ್ದು ಜೊತೆಗೆ ದೇವೇಂದ್ರನ ಸ್ನೇಹ, ಇವೆರಡೂ ಕೂಡ ಪೂರಕವಾಗಿ ನನಗೆ ಅವರಿಬ್ಬರೂ ಕೂಡ ಆಶೀರ್ವಾದವನ್ನು ಮಾಡಿದರೆ. ಆಯಿತೇ ದೂರ್ಜಟಿಯ ಶರ ಲೋಕಾಯಿತರಿಗೆ ಏನೆಂಬುದು ನಿರ್ದಾಯದಲ್ಲಿ ವಶವರ್ತಿ ಆಯಿತೇ ನಿಂದನ ನನಗೆಂದನ ಪಾರ್ಥ. ಯಾರಿಗೂ ಲಭ್ಯವಾಗದೇ ಇರತಕ್ಕಂಥದ್ದು ನನಗೆ ವಶವರ್ತಿಯಾಗಿದೆ ಪಾಶುಪತಾಸ್ತ್ರ ಅಂತ ಹೇಳ್ತಾನೆ. ಪಾಶುಪತ ಶರ ಭುವನ ದುರ್ಧ್ವಶ್ವಾಸ ಕೃತಿ ಕೋವಿದನಲೇ ಚಿತ್ತೈಸಿ ಬಲ್ಲಿರಿ ನಿಮ್ಮಡಿಗಳು ಆಮ್ನಾಯ ವೀಧಿಯಲಿ. ಆ ಶರಬಲೆ ಸೇರಿತೆನಗೆ ಮಹೇಶನಿಂದ ಅಲ್ಲಿಂದ ಬಳಿಕ ಸುರೇಶನದಿ ಮನ್ನಿಸಿದನು ಅಮರಾವತಿಯೊಳು ಒಲವಿನಲಿ. ನನಗೂ ಕೂಡ ಆ ಸುರೇಶ ನನಗೆ ಅಮರಾವತಿಯ ಒಂದು ಅಲ್ಲಿ ಒಲವಿನಿಂದ ನನ್ನ ಮನ್ನಿಸಿದ್ದಾನೆ. ಆ ಪರಮಾತ್ಮನ ಆಶೀರ್ವಾದ, ಶಿವನ ಆಶೀರ್ವಾದ ನನಗಾಗಿದೆ ಅಂತ ಎಲ್ಲವನ್ನು ಹೇಳಿದ್ದಾನೆ. ಕೇಳಿಮಿಗೆ ಹಿಗ್ಗಿದನು ತನು ಪುಳಕಾಳಿ ತಳಿತುದು ಹರುಷವಾರಿಗಳಾಲಿಗಳ ಹೂಳಿದವು ತೂಳಿದವು ಅಂತರವ್ಯಥೆಯ. ಸಂತೋಷ ಆಗಿಬಿಡ್ತದಂತೆ ಪಾಪ ಧರ್ಮರಾಜನಿಗೆ. ಹಿಗ್ಗಿಬಿಟ್ಟಿದ್ದಾನೆ, ಅವನ ಮನದ ತಾಪ ಎಲ್ಲ ಅಡಗಿದೆ. ತೋಳ ಹಿಡಿದೆಳೆದಪ್ಪಿ ಪಾರ್ಥನ ಬೋಳ ಬಿಸಿದನು ಪೌರವಾನ್ವಯ ಪಾಲಕನೇ ಎಂದು ಅರಸ ಮುಂಡಾಡಿದನು ಫಲುಗುಣನ. ಪಾಲೀನು ಪೌರವಾನ್ವಯ ಪಾಲಕ, ನೀನು ಸಾಮಾನ್ಯನಲ್ಲ ಅಂತ ಹೇಳಿಬಿಟ್ಟು ಅವನನ್ನು ತಬ್ಬಿಕೊಂಡಿದ್ದಾನಂತೆ. ಮುರಿದು ದಿನ್ನೇ ನಹಿದ ಬಲ ಹಾಗೆ ಹರಿದುದಿ ದ್ರೌಪದಿಯ ಮೂಳಿಗೆ ಕರುಬಿದವರಿಗೆ ಕಾಣಲಾಯಿತು ಕೃತಾಂತನೋ ಲಗವ. ಮುರಿದು ದಿನ್ನೇ ನಹಿತ ಬಲ, ಇನ್ನೇನು ಮುಲಾಜಿಲ್ಲ. ಯಾಕೆಂದ್ರೆ ಒಂದು ಕಡೆ ಈಶ್ವರನ ಪಾಶುಪತಾಸ್ತ್ರದ ಶಕ್ತಿ, ಇನ್ನೊಂದು ಕಡೆ ದೇವೇಂದ್ರನ ಕರುಣೆಯ ಕವಚ. ಆದ್ದರಿಂದ ಆ ದುರ್ಯೋಧನನ ಸೈನ್ಯ ಇನ್ಯಾವ ಲೆಕ್ಕಕ್ಕಿಲ್ಲ, ಜನಕ್ಕಿಲ್ಲ. ನಮಗೆ ಆ ದ್ರೌಪದಿಯ ಸಿರಿಮುಡಿಗೆ ಕೈ ಹಾಕಿರ್ತಕ್ಕಂಥ, ಕೆಲಸಕ್ಕೆ ಬರೆದಿರತಕ್ಕಂಥ ರಾಕ್ಷಸರನ್ನು ನಾವು ಸುಮ್ಮನೆ ಬಿಡ್ತೀವ? ಮುಗಿದೋಯ್ತು ಅವರಿಗೆಲ್ಲ ಕೃತಾಂತನ ಅರಮನೆ ಅಂದರೆ ಯಮಧರ್ಮರಾಜನ ಲೋಕ. ಕರೆದನೇ ಕರುಣವನು ಹರ ಹರ ಹೆರನೊಸಲ ಬಲು ದೈವ ವಿನಿತರ ಹೊರಿಗೆ ಗದುಗಿನ ವೀರ ನಾರಾಯಣನ ಕರುಣದಲ್ಲಿ. ಗದುಗಿನ ವೀರ ನಾರಾಯಣನ ಕರುಣದಲ್ಲಿ. ಒಂದು ಕಡೆ ಪರಶಿವನ ಶಕ್ತಿ, ಇನ್ನೊಂದು ಕಡೆ ದೇವೇಂದ್ರನ ಕರುಣೆ. ಇವೆಲ್ಲವನ್ನ ಕರುಣಿಸಿರ್ತಕ್ಕಂಥದ್ದು, ಇವೆಲ್ಲವನ್ನ ನಮಗುಂಟು ಮಾಡಿರ್ತಕ್ಕಂಥದ್ದು ಆ ಗದುಗಿನ ವೀರ ನಾರಾಯಣನಿಗೆ ಹೊರತು ಬೇರಲ್ಲ. ಅವನ ಆಶೀರ್ವಾದ ನಮಗಿದ್ದರೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಧರ್ಮರಾಜ ಹೇಳಿದ್ದಾನೆ ಅಂತಕ್ಕಂಥ ಒಂದು ಮಾತು. ಆದ್ದರಿಂದ ಆ ಪರಮಾತ್ಮನನ್ನು ನಂಬಿರತಕ್ಕಂಥವರಿಗೆ ಯಾವತ್ತೂ ಕೂಡ ಇದಿಲ್ಲ, ಅಂದರೆ ಕೊರತೆ ಇಲ್ಲ ಅಂತ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ
ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಳುವ ಅಷ್ಟಾಕ್ಷರ ಮಹ ಮಂತ್ರದ ನಾಮದ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕನಸಿನೊಳಗಾಗಲಿ ಕಳವಳಿಕ್ಯಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಚರಣ ಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳೋ ಹಾಗೆ ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಆದ್ದರಿಂದ ನಾವು ಪ್ರತಿ ಕ್ಷಣದಲ್ಲೂ ಕೂಡ ನಾರಾಯಣನ ಧ್ಯಾನವನ್ನು ಮಾಡಬೇಕು. 24 ಗಂಟೆನೂ ಕೂಡ ನಾವು ಹರಿನಾರಾಯಣ 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 ಎನು ಮನವೇ. ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಆದ್ದರಿಂದ ಆ ನಾರಾಯಣನ ಒಂದು ನಾಮ ಯಾವತ್ತೂ ಕೂಡ ನಮ್ಮನ್ನು ಕಾಪಾಡುತ್ತೆ. ಅಜಮಿಲನನ್ನು ಕಾಪಾಡಿತು, ಪ್ರಹ್ಲಾದನನ್ನು ಕಾಪಾಡಿತು, ಧ್ರುವನನ್ನು ಕಾಪಾಡಿತು. ಇಷ್ಟಿಷ್ಟು ಪ್ರಹ್ಲಾದ ನಾರದ ಪರಾಶರ ಪುಂಡಲೀಕ ವ್ಯಾಸ ಅಂಬರೀಷ ಶುಕಶೌನಕ ಭೀಷ್ಮದಾಲ್ಭ್ಯ ರುಕ್ಮಾಂಗದ ಅರ್ಜುನ ಬಲಿ ವಸಿಷ್ಠ ವಿಭೀಷಣಾದಿ ಪುಣ್ಯಾನಿವಾನ್ ಪರಮಭಾಗವತಾನ್ ಸ್ಮರಾಮಿ. ಇಂತಿಂಥ ದೊಡ್ಡ ದೊಡ್ಡ ಮಹಾತ್ಮರನ್ನು ಕಾಪಾಡಿರ್ತಕ್ಕಂಥ ನಾಮ ನಮ್ಮನ್ನು ಕಾಪಾಡೇ ತೀರುತ್ತೆ ಅನ್ನತಕ್ಕಂಥ ಒಂದು ನಂಬಿಕೆ ನಮಗೆಲ್ಲರೂ ಕೂಡ ಇರಬೇಕು. ಆದ್ದರಿಂದ ನಾವು ಯಾವಾಗಲೂ ಕೂಡ ನಿರಂತರವಾಗಿರತಕ್ಕಂಥ ನಾಮವನ್ನು ಜಪ ಮಾಡ್ತಾ ಇರಬೇಕು. ಮನಸ್ಸು ಚಂಚಲವಾಗುತ್ತೆ, ಆದರೂ ಕೂಡ ಹಿಡಿದು ನಾವು ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಂಧಿಯನ್ನು ಮುಗಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.